ಓವನ್ ಇಲ್ದೇ ಮನೇಲಿ ತುಂಬ ಸುಲಭವಾಗಿ ಕಪ್ ಕೇಕ್ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಪರ್ಫೆಕ್ಟ್ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಒಂದು ಬ್ಲೆಂಡರ್ ಜಾರ್ಗೆ ಒಂದು 2 ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟಿನ ಅಳತೆಯಲ್ಲಿ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಕಪ್ ಕೇಕ್ ಆದರೂ ಮಾಡ್ಕೋಬೋದು, ನಾರ್ಮಲ್ ಕೇಕ್ ಆದರೂ ಮಾಡ್ಕೋಬೋದು. 1 ಕಪ್ ಅಂದರೆ 250 ಗ್ರಾಮ್ ಆಗೋಷ್ಟು ಹಿಟ್ಟು. ಇದನ್ನು ಇವಾಗ ಮೊಟ್ಟೆ ಏನಿದೆ ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬರಬೇಕು. ಇದಾದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಕೇಕಲ್ಲಿ ಅಂದರೆ 1 ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಇಲ್ಲಿ 1/3 ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ರಿಫೈನ್ಡ್ ಆಯಿಲನ್ನೇ ಬಳಸಿದ್ದೀನಿ. ಇದನ್ನು ಕೂಡ ಮತ್ತೊಂದು ಸತಿ ನಾನಿಲ್ಲಿ ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಎಣ್ಣೆ ಬದಲಿಗೆ ನೀವು ಇಲ್ಲಿ ಬೆಣ್ಣೆ ಕೂಡ ಬಳಸ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಸೆನ್ಸ್ ಇಷ್ಟ ಇಲ್ಲಂದರೆ ಏಲಕ್ಕಿ ಪೌಡ್ರನ್ನ ಹಾಕೋಬೋದು. ಇದನ್ನು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಸ್ಟ್ರೈನರ್ನಲ್ಲಿ ಹಿಟ್ಟನ್ನು ಸೋಸ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜರಡಿಗೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಹಾಕಲೇಬೇಕು, ಆವಾಗಲೇ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಜರಡಿ ಹಿಡ್ದಾದ್ಮೇಲೆ ಇದನ್ನು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಾಸ್ಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ತೀವಲ್ಲ ಯಾವಾಗಲೂ ಹಿಟ್ಟನ್ನು, ಆ ಥರ ಮಾಡ್ಕೋಬಾರ್ದು. ಇದನ್ನು ತುಂಬ ಸ್ಲೋ ಆಗಿ ರೌಂಡ್ ಕಟ್ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಮಾಡೋವಾಗ ಯಾವಾಗಲೂ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ರೌಂಡ್ ಕಟ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡೋದ್ರಿಂದ ನಾವು ಸೋಡಾ ಎಲ್ಲ ಹಾಕಿರ್ತೀವಲ್ಲ ಆವಾಗ ಚೆನ್ನಾಗಿ ಕ್ವಿಕ್ ಫರ್ಮೆಂಟೇಷನ್ ಆಗೋದ್ರಿಂದ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡ್ತಿರ್ಬೋದು ಯಾವ ಥರ ಟೆಕ್ಸ್ಚರ್ ಬಂದಿದೆ ಅಂಥೇಳಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟಿಗೆ. ಇವಾಗ ನೋಡಿ ಈ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನೀವು ನಾರ್ಮಲ್ ಕೇಕ್ ಟಿನ್ ಇರುತ್ತಲ್ಲ ಅದರಲ್ಲೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಬಟರ್ ಪೇಪರನ್ನು ಹಾಕ್ಕೊಂಡು ನಾನಿಲ್ಲಿ ಕಪ್ ತೊಗೊಂಡಿದ್ದೀನಿ ಕಪ್ ಕೇಕ್ ಮಾಡೋಕ್ಕೆ ಅಂಥೇಳಿ. ಅದಕ್ಕೆ ಸ್ವಲ್ಪ ಬಟರ್ನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪನೇ ಕಪ್ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಮಾತ್ರ ಇಲ್ಲಿ ಡೋನ ಹಾಕ್ಕೋಬೋದು. ಅಂದರೆ ಕೇಕ್ ಬ್ಯಾಟರ್ನ ಹಾಕ್ಕೋಬೇಕು, ಫುಲ್ ಹಾಕ್ಕೋಬಾರ್ದು. ಅಂದರೆ ಸ್ವಲ್ಪ ಉಬ್ಕೊಂಬರುತ್ತಲ್ಲ ಆ ಕೇಕು, ಹಾಗಾಗಿ ಡಬಲ್ ಸೈಜ್ ಆಗುತ್ತೆ. ಅದಕ್ಕಾಗಿ ಅರ್ಧದಷ್ಟು ಮಾತ್ರ ಕಪ್ಗೆ ಬ್ಯಾಟರ್ನ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು ಈ ಥರ ಒಂದೊಂದೇ ಸೌಟ್ ಆಗೋಷ್ಟು ಹಿಡಿಸಿದೆ. ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲಾಂದರೆ ನೀವು ಹಾಕ್ಕೋಬೇಡಿ. ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಟೂಟಿ ಫ್ರೂಟಿನ ಬ್ಯಾಟರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಮೈದಾ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಒಂದು 15 ನಿಮಿಷ ಮುಂಚೆನೇ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಉಪ್ಪು ಹಾಕ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು 15 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇವಾಗ ಕೇಕ್ ಏನು ಮಾಡ್ಕೊಂಡಿದ್ನಲ್ಲ ಕಪ್ ಕೇಕು ಸ್ಟ್ಯಾಂಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 40 ರಿಂದ 45 ನಿಮಿಷ ಬಿಡಬೇಕು ಲೋ ಫ್ಲೇಮ್ನಲ್ಲಿ. ಆವಾಗವಾಗ ಚೆಕ್ ಮಾಡ್ಕೊತಿರ್ಬೇಕು. ಈ ಥರ ಫೋರ್ಕಿಂದ ಅಥವಾ ಒಂದು ಯಾವುದಾದ್ರೂ ಸ್ಟಿಕ್ಕಿಂದ ಚೆಕ್ ಮಾಡ್ಕೊತಿರ್ಬೇಕು. ಈ ಥರ ನೋಡಿ ಸ್ಪೂನಿಗೆ ಅಂಟ್ಕೊಳ್ಬಾರ್ದು. ನಾನಿಲ್ಲೊಂದು 35 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ನಿಮ್ಮ ಹತ್ರ ಏನಾದರೂ ಓವನ್ ಇದ್ದರೆ 260 ಡಿಗ್ರಿಯಲ್ಲಿ ಒಂದು 30 ನಿಮಿಷ ಬೇಕ್ ಮಾಡಿದ್ರೂ ಸಾಕಾಗುತ್ತೆ. 15 ನಿಮಿಷ ಪ್ರೀ ಹೀಟ್ ಅಂತ ಓವನ್ನಲ್ಲಿ. ಇವಾಗ ನೋಡಿ ಒಂದು ಕಾಟನ್ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು 15 ರಿಂದ 20 ನಿಮಿಷ ತಣ್ಣಗಾಗೋವರೆಗೂ ಬಿಟ್ಟಾದಮೇಲೆ ಈ ಥರ ಕಪ್ ಕೇಕ್ ರೆಡಿಯಾಗಿರುತ್ತೆ. ಈ ಥರ ಮನೆಯಲ್ಲೇ ಸುಲಭವಾಗಿ ಕೇಕ್ನ ಮಾಡ್ಕೋಬೋದು. ನಿಮ್ಮ ಹತ್ರ ಈ ಥರ ಕಪ್ ಇಲ್ಲ ಅಂದರೆ ಟೀ ಕಾಫಿ ಕುಡಿಯೋ ಕಪ್ ಅಥವಾ ಬೌಲ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿರುತ್ತೆ. ಮನೇಲಿ ಹೆಲ್ದಿಯಾಗಿ ಮಕ್ಕಳಿಗೆಲ್ಲ ಮಾಡಿಕೊಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು.